ಜೋರಾಗಿ ಮಾತಾಡ್ಬೇಕು. ವ್ಯಾಲ್ಯೂಮ್ ನೋಡಿದ್ರು ಭಯಾಣ ಸ್ವಲ್ಪ ಎದುರಿಸ್ಬಿಡಿದೆ. ಇಲ್ಲ ಇದು ಕರೆಕ್ಟ್ ಆಗಿದೆ. ಸೊ ವೈಟಲ್ ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದ್ದು, ಅದಾದ್ಮೇಲೆ ಒಂದು 2 ವರ್ಷ ಕಣೆ ಆಗಿದ್ದೆ. ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು 2 ತಿಂಗಳು OTT ರಿಲೀಸ್ ಆಗುತ್ತೆ. ಸೊ ಅವಾಗಲೂ ನನ್ನ ಜೊತೆಗಿದ್ದರು KVN ಸರ್, ಇವತ್ತಿಗೂ ಜೊತೆಗಿದ್ದಾರೆ. ಸೊ ಎಲ್ಲಕ್ಕಿಂತ ತುಂಬ ದೊಡ್ಡ ವಿಷಯ ಏನಂದರೆ, ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ. ಯಾಕಂದರೆ ಒಬ್ಬರನ್ನೊಬ್ರು ಬೈಕೊಂಡು ಓಡಾಡ್ತಿರ್ತಾರೆ. ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ವೈಟುಲು ನಿರ್ಮಾಪಕರು KVN ಅವರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು. ಹಾಗೆ ರವಿಕುಮಾರ್ ಸರ್, ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ. ಬೇರೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ, ಬಾಂಬೆಯಿಂದ ಬಂದಮೇಲೆ ಒಂದು 2-3 ಕಪ್ಟ ಅಡ್ವಾನ್ಸ್ಗಳಿತ್ತು. ಅದೇನೋ ಮೈಂಡ್ ಸೆಟ್ ಚೇಂಜ್ ಆಯಿತು, ಏನೋ ಗೊತ್ತಿಲ್ಲ. ಈ TV ರೇಟ್ಸು, ಡಬ್ಬಿಂಗ್ ರೇಟ್ಸು ಇಷ್ಟನ್ನು ಮಾಡಿದ್ರೆ ಇಷ್ಟ ಆಗುತ್ತೆ, ಈ ಥರ ಸಿನಿಮಾ ಮಾಡೋಕ್ಕೆ ನನಗೆ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೆಲ್ಲ ವಾಪಸ್ ಕೊಟ್ಟು 1 ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ವಿಕ್ಕಿ, ನಾನು ನಿಮ್ಗೆ ಗೊತ್ತಿದೆ ಗೆಳೆಯರನ್ನ ಒಂದು 10 ವರ್ಷದಿಂದ, ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ, ರಿಯಲ್ ಇನ್ಸಿಡೆನ್ಸ್. ಅದು ತುಂಬ ಕಾಡ್ತಾ ಇತ್ತು. ಯಾವಾಗ ಸಿಕ್ಕರು ಯಾವಾಗ ಮಾಡೋಣ ಗುರು ಅಂತ, ನೀನು ಯಾವಾಗ ರೆಡಿ ಏನು. ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದರೆ, ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು. ಅಂದರೆ ಸಿನಿಮಾ ಮ್ಯಾಥಮೆಟಿಕ್ಸ್ ಅಲ್ಲ, ಸಿನಿಮಾ ನಮ್ಮ ಎಮೋಷನ್ ವಿಷಯ. ಸೊ ಹಾಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರು, ಪ್ರಶಾಂತ್ ಕಲ್ಲೂರು ನಮ್ಮ ಜೊತೆ ನಿಂತು, ನಾನು ಇರ್ತೀನಿ ಏನಾದರೂ ಮಾಡಿ ಹೊಸದು ಮಾಡಿ ಅವೆಲ್ಲ ಹೆಮ್ಮೆ ಪಡೋ ಥರ ಸಿನಿಮಾ ಮಾಡಿದ್ದೀನಿ. ಸೊ ಡಿಸ್ಕೋ ಬಂದು ಒಂದು 2001ನೇ ಇಸ್ವಿಲಿ ನಡೆದಂಥ ಇನ್ಸಿಡೆನ್ಸ್. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ ಇಡೀ ಸಿನಿಮಾ. ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಹಿಸ್ಟಾರಿಕಲ್, ಲವ್, ಫ್ಯಾಮಿಲಿ, ಡ್ರಾಮಾ ಎಲ್ಲ. ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ. ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು. ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನು ಏನಾದರೂ ಹೊಸದು ಮಾಡಿ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾನೆ. ಆ ಭಾಷೆ ಆಗಿರ್ಬೋದು ಎಲ್ಲರೂ. ಸೊ ಪ್ರಶಾಂತ್ ಕಲ್ಲೂರು ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ಬರು ಇದು ಪ್ರೊಡ್ಯೂಸ್ ಮಾಡ್ತಾರೆ. ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನ್. ಧ್ರುವ್ನ ನಾನೊಂದು 6 months ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ. ಅವರು ಅನಿರುದ್ಧ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕನ್ನಡದ ಪ್ರತಿಭೆ, ತುಂಬ ಒಳ್ಳೆ ಅಚ್ಚುವರ್ಷಿರುವಂಥ ವ್ಯಕ್ತಿ. 1-2 ಮೀಟಿಂಗಲ್ಲೇ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು. ಸೊ ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ. ಸೊ ಧ್ರುವ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಿದ್ದು, ಬರೀ ಲಾಂಚ್ ಅಷ್ಟೇ. ಸೊ 100% ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ಥರ ಇದೆ. ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು. 100% ಒಂದು 20-25 ವರ್ಷದಿಂದ ಈ ಜಾನರ್ ಸಿನಿಮಾ ಬಂದಿತ್ತು. ಅದಾದ್ಮೇಲೆ ಯಾರು ಈ ಅಟೆಂಪ್ಟ್ ಕೈ ಹಾಕಿರ್ಲಿಲ್ಲ. ಸೊ ಅಂಥದ್ದೊಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಮೊದಲಿಂದ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇವಾಗಲೂ ಆ ಥರ ಜೊತೆಗಿರ್ತೀರ ನಂಬಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ. ನಂದು ಇದು ನಾಯಕ ನಟನಾಗಿ 4ನೇ ಚಿತ್ರ, ಕಥೆಗಾರನಾಗಿ 2ನೇ ಚಿತ್ರ. ಸಂತೋಷ್ ಜೊತೆ ಆಫ್ಟರ್ ಕಾಲೇಜ್ ಕುಮಾರ ಕೊಲಬ್ರೇಟ್ ಆಗ್ತಿರೋದು ಭಾಳ ಖುಷಿ ಇದೆ. ಈ ಚಿತ್ರಕ್ಕೆ ನಾನು ಕತೆ ಬರೆದಿದ್ವಿ. ಚಿತ್ರಕಥೆನ ನಾನು ಮತ್ತು ಸಂತೋಷ್ ಸೇರಿ ಬರಿತಾ ಇದ್ದೀವಿ. ಹಾಗೆ ನನ್ನ ಈ 3 ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಹಾಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ. ನನ್ನ ಕೆರಿಯರಲ್ಲಿ 3 ಸಿನಿಮಾ 3 ಥರ ಡಿಫ್ರೆಂಟ್ ಆಗಿತ್ತು. ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಒಂದು ಚಾಲೆಂಜ್ ಇದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟ್ರು. ನನ್ನ ಲೈಫಲ್ಲಿ ಆದಂಥ ಒಂದು ಘಟನೆಯನ್ನು ಇಟ್ಕೊಂಡು ಅದು ಕಥೆಯ ರೂಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಹಾಗೆ KVN ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನಮ್ಮ ಕಲ್ಲೂರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸರ್. ಹಾಗೆ ಹರೀಶ್ ಅವ್ರಿಗೆ ಥ್ಯಾಂಕ್ ಯು. ಧ್ರುವ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಎಲ್ಲರಿಗೂ ಥ್ಯಾಂಕ್ ಯು. ಪ್ರೋತ್ಸಾಹಿಸಿ ಹರ್ಸ್. ಅದು ಮೆಸೇಜ್ ಅಂತ ಏನಿಲ್ಲ, ಇನ್ಸಿಡೆಂಟ್ ನಡೀತಲ್ಲ ಅದನ್ನ ನೋಡಿ ಅದು
ಅರ್ಥ ಆದ್ರೆ ಮೆಸೇಜ್ ಅನ್ಕೋಬಹುದು, ಅರ್ಥ ಆಗಿಲ್ಲ ಅಂದ್ರೆ ಒಂದು ಫನ್ ಓರಿಯೆಂಟೆಡ್ ಜಾಲಿ ರೈಡ್ ಸಿನಿಮಾ ಅಂತ ನಾನು ಅನ್ಕೋಬಹುದು. ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ನಾವು ಬರಲ್ಲ. ಊರಲ್ಲಿದ್ದೆ ನಮ್ಮೂರ್ನೇ ಬೆಂಗಳೂರು ಮಾಡ್ಬೇಕು ಅಂತ ಓಡಾಡೋ ಹುಡುಗನ ಕತೆ. ಇನ್ನೇನು ಆಯ್ತಣ್ಣ? ಥ್ಯಾಂಕ್ ಡಿಸ್ಕೋ ನಾನು ಹುಡುಕ್ತಾ ಇದ್ದೀನಿ ಹೀರೋಯಿನ್ ನಾವು ಕತೆ ಒಳಗಡೆ ಹೊರಗಡೆ ಅಲ್ಲ. ಅದಕ್ಕೆ ನೋಡಿ ಯಾವ ಶರ್ಟ್ ಆಗಿ ಹೋಗ್ತೀವಿ. ರಿಯಲ್ ಲೈಫ್ ಅಲ್ಲಿ ಇಲ್ಲ, ನಾವು ಹುಡುಕ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ 2025ಗೆ ಮದುವೆ ಆಗೋಣ. ಓಕೆನಾ? ಅಂದ್ರೆ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋ ಕತೆ ಎಲ್ಲ ಓಡಾಡುತ್ತೆ. ಸಿಟಿ, ಬೆಂಗಳೂರು, ಚೆನ್ನೈ ಎಲ್ಲ ಓಡಾಡುತ್ತೆ. ಹೇಳಕ್ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು. ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಯಾಕೆ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಕ್ಲಾರಿಟಿ ಇರುತ್ತೆ. ನೋಡದೇ ಇರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ, ಇಟ್ಸ್ ಅಬೌಟ್ ರೂಮರ್ಸ್. ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಅದೇ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸ್ತಿದ್ದೀನಿ. ಅವನ ಇರೋ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಥರ ಅವನಿದ್ದಾನೆ. ಅದಾದ್ಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು, ಅವನ ಒರಿಜಿನಲ್ ಹೆಸರು, ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರ್, ಫಸ್ಟ್ ಲುಕ್ ಎಲ್ಲದರಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಶನ್. ಇವತ್ತಿಗೆ ಎಲ್ಲ ಹೇಳ್ತೀನಿ. ಅಲ್ಲ, ಹೀರೋಗೆ ಇಟ್ಟಿರುವಂತ ಹೆಸರು ಡಿಸ್ಕೋ. ಅವ್ರು ಆ್ಯಡ್ ಮಾಡಿರ್ತಾರೆ. ಹೌದು, ಇಲ್ಲ ಮೇಡಮ್, ಅದೇ ಫಿಲ್ಮ್ ಅಲ್ಲಿ ಅದಕ್ಕೆ ನೀಟಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಅಲ್ಲೇ ಆ ಮಣ್ಣಲ್ಲೇ ನಡೆಯುವಂತ ಕತೆ. ಅಲ್ಲಿರೋ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವ್ನ ಯೋಚನೆಗೂ ಹೇಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ. ಬ್ಲಡ್ ಶೆಡ್ ಅಂದ್ರೆ ಇದು ಬೇರೆ ತರ ಬ್ಲಡ್ ಶೆಡ್ ಇರುತ್ತೆ ಈ ಸಿನಿಮಾದಲ್ಲಿ. ನಾವು ಕತ್ತಿ ಯೂಸ್ ಮಾಡಲ್ಲ, ಯಾವ್ದು ಗನ್ ಯೂಸ್ ಮಾಡಲ್ಲ. ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ಮನುಷ್ಯನ ನಾಲ್ಗೆ. ಸೊ ಆ ವೆಪನ್ ಯೂಸ್ ಮಾಡಿ. ಮೊದಲಿಗೆ ಸೇರಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ಕಳೆದ 15 ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಅತ್ಯಂತ ಹಳೆಯ ಗೆಳೆಯ ಅಂದ್ರೆ ಮನೋ ಅವರು ನನಗೆ ಮುಂಚೆ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಾದಂಥವ್ರು. ನಮ್ಮ ವೆಂಕಟೇಶ್ ಸರ್ ಅವರು ಅವಾಗಲೂ ಸಹ ನಮ್ಗೆ ಅವರೇ ಇದ್ದಿದ್ರು. ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದೆ. ನನ್ನ ಹಳೆಯ ಮಿತ್ರ ಸಂತು ಮತ್ತೆ ಒಂದ್ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನೆರೇಟ್ ಮಾಡ್ದ. ಇಷ್ಟ ಆಯ್ತು. ಮತ್ತೆ ಫುಲ್ ಫ್ಲೆಡ್ಜ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು 2-3 ವರ್ಷಗಳಲ್ಲಿ 7ರಿಂದ 8 ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡ್ಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್, ನಂತರ ಡಿಸ್ಕೋ 2 ಚಿತ್ರಗಳು ತೆರೆಗೆ ತರಬೇಕು ಅಂತ. ಅದಾದ ನಂತರ ಈ 2025ನೇ ಇಸ್ವಿಯಲ್ಲಿ ಒಂದು 3 ಚಿತ್ರಗಳು ನಮ್ದೇ ಟೀಮ್ ಅಲ್ಲಿ ಪ್ಲಾನ್ ಮಾಡಿದ್ದೀವಿ. ಅದನ್ನ ತೆರೆಗೆ ತರ್ತಾ ಇದೀವಿ. ಈ ದಿವಸ ಕಂಗ್ರ್ಯಾಚುಲೇಷನ್ ಬ್ರದರ್ ನಮ್ಮ ಮುಹೂರ್ತ ಆಗಿದೆ. ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣಗೊಳಿಸಿದ್ದಾರೆ. ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ KVN ಸರ್ ಅವರು ಇರ್ಬೋದು, ರವಿ ಸರ್ ಅವರು, ಮಾರುತಿ ಸರ್ ಅವರು, ಜೊತೆಗೆ TX Max ನ ದಯಾನಂದ್ ಅವರು, ನಮ್ಮ KPSC ಪ್ರಭು ಸರ್ ಅವರೆಲ್ಲ ಬಂದು ನಮ್ಗೆ ಬೆಂಬಲವಾಗಿ ಆಶೀರ್ವದಿಸಿದ್ದಾರೆ. ಜೊತೆಗೆ ಮಾಧ್ಯಮ ಮಿತ್ರರು ತಾವಿದ್ದೆ ನಾವೇನೂ ಅಲ್ಲ, ನಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಚಿತ್ರರಂಗದಲ್ಲಿ ಏಳು ಬೀಳು ಇರೋದೇ ಸಹಜ. ಧೈರ್ಯವಾಗಿ ಮುನ್ನುಗ್ಗಬೇಕು. ನೆಗೆಟಿವ್ಸ್ನೇ ತಗೊಳ್ಳೋದ್ರ ಬದಲು ಪಾಸಿಟಿವ್ ಗೆದ್ದಂತ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋಲ್ತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಜೊತೆಗೆ ನಮ್ಗೆ ನಮ್ಮ ಎಲ್ಲಾ ಚಿತ್ರಗಳು ಈಗ ಡಿಸ್ಕೋ ಇರ್ಬೋದು, ಕಂಗ್ರ್ಯಾಚುಲೇಷನ್ ಬ್ರದರ್ ಇರ್ಬೋದು, 2 ಚಿತ್ರಗಳಲ್ಲಿ ನಮ್ಗೆ ನಿಜವಾಗ್ಲೂ ಆ ಕಥೆನೆ ನಿಜವಾದ ನಾಯಕ ನಟ ನಾಯಕ ನಟಿ ಆಗಿರೋದು. ನಾವು ಕಥೆ ಮೇಲೆನೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು, ಜೊತೆಗೆ ನಮ್ಮ ಕ್ರಿಯೇಟಿವ್ ಸಂತು ಅವ್ರ ಬಗ್ಗೆ ಅಪಾರವಾದ ನಂಬಿಕೆ, ಯಾಕಂದ್ರೆ ಈಗಾಗಲೇ ಇಸ್ ಪ್ರೂವನ್ ಆ ಒಂದು ಇದರಲ್ಲಿ ಒಂದಿನ ಕಲ್ಲೂರು ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ 42-43 ನಾಟಕಗಳನ್ನೇ ಏನು ಪ್ರೊಡಕ್ಷನ್ ಮಾಡಿಸಿದಂಥದ್ದು. ಒಂದೇ ₹1 ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡ್ಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ 43 ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಹಿನ್ನೆಲೆ ಅದಿದೆ ಸರ್. ನಮ್ಮ ಚಿತ್ರರಂಗ ಕೇವಲ
ಇದು ಕಮರ್ಷಿಯಲ್ ಆಗಿ ತಗೊಂಡಿದೀವಿ ಟೋಟಲ್ ಆಗಿ 100%. ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ನಮಗೆ ಕಳೆದ 20 ವರ್ಷದಿಂದ ಇರುವಂತದ್ದು. ಇವತ್ತು ಪೋಸ್ಟಲ್ ಲಾಂಚ್ ಮಾತ್ರ, ಮುಂದಕ್ಕೆ ಕಂಗ್ರಾಚುಲೇಷನ್ ಬ್ರದರ್ ಆದ ನಂತರ ಅದನ್ನ ಶುರು ಮಾಡ್ತೀವಿ ಸರ್. ಹಲೋ everybody, ಹೆಸರು ಧ್ರುವ ಅಂತ. ಆ್ಯಂಡ್ ನಂದಿದು ಫಸ್ಟ್ ಟೈಮು ಮ್ಯೂಸಿಕ್ ಮಾಡ್ತಾ ಅದೇ ಫಿಲ್ಮ್ಗಾಗಲಿ ಕಂಪ್ಲೀಟಾಗಿ. ಐ ಯೂಶ್ವಲಿ ವರ್ಕ್ ಇನ್ ದ ಬ್ಯಾಕ್ಗ್ರೌಂಡ್, ಪ್ರೋಗ್ರಾಮ್ ಮಾಡೋದಾಗಲಿ ಸ್ಕೋರಿಂಗ್ ಮಾಡೋದಾಗಲಿ. ಸೊ ಮೆಟ್ ಮೀ ಅರೌಂಡ್ 6 months ago. ತುಂಬ ಕತೆ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಐ ವಾಂಟೆಡ್ ಟು ಲೈಕ್ ವರ್ಕ್ ವಿತ್ ಇಟ್. ತುಂಬ ಮ್ಯೂಸಿಕ್ ಆ್ಯಂಡ್ನಲ್ಲಿ ಕ್ರಿಯೇಟಿವ್ ಆಗೋಕ್ಕೆ ತುಂಬ ಆಪ್ಷನ್ಸ್ ಇದೆ, ವರ್ಸ್ಟಿಲಿಟಿ ಇದೆ. ಸೊ ಅದರಿಂದ pretty good. ನನ್ನ ಹೆಸರು ಹರೀಶ್ ರೆಡ್ಡಿ ಅಂತ. ಒಂದು ನಾವು 20 ವರ್ಷದಿಂದ ಫ್ರೆಂಡ್ಸು. ಸೊ ಇದನ್ನು ಹೊಸ ಪ್ರಯತ್ನ ಮಾಡ್ತಿದ್ರು, ಅದಕ್ಕೆ ನಾವು ಜೊತೆಲಿರೋಣ ಅಂತ ಬಂದಿರೋದು.